ನಮಸ್ಕಾರ ಮೈಸೂರು. ಇವತ್ತಿನ ನಮ್ಮ ನಡೆ ತಾಂಡೂಪುರದ ಕಡೆ ಕಣ್ರಿ. ತಾಂಡೂಪುರಕ್ಕೆ ಏನಕ್ಕಪ್ಪ ಹೋಗ್ತಾ ಇದೀವಿ ಅಂದ್ರೆ ತಾಂಡೂಪುರದ ಗ್ರಾಮ ದೇವತೆಯಾದ ಶ್ರೀ ಕಿಡಿಗಣ್ಣಮ್ಮನವರ ಜಾತ್ರಾ ಮಹೋತ್ಸವ. ಈ ಗ್ರಾಮದ ನನ್ನೊಬ್ಬ ಫಾಲೋವರ್ ಬನ್ನಿ ಅಣ್ಣ ನಮ್ಮೂರಲ್ಲಿ ಜಾತ್ರೆನ ಅದ್ದೂರಿಯಾಗಿ ಮಾಡ್ತೀವಿ, ಒಂದು ವಿಡಿಯೋ ಮಾಡಿ. ನಿಮಗೆ ಗೊತ್ತಲ್ವಾ, ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡು ನಾನು ಯಾವ್ದೇ ರೀಲ್ಗೆ ನೀವು ಒಂದು ಕಮೆಂಟ್ ಹಾಕಿದ್ರೆ ಸಾಕೊಂಡ್ರಿ, ನಾನು ಮಿಸ್ ಮಾಡ್ದೇನೆ ಬಂದು ನಿಮ್ಮೂರ್ ಜಾತ್ರೆ ವಿಡಿಯೋ ಆಗ್ಬೋದಿಲ್ಲ, ದೇವಸ್ಥಾನದ ವಿಡಿಯೋ ಆಗ್ಬೋದು ಮಾಡ್ತೀನಿ. ನಾನು ಈ ಊರ್ ಜಾತ್ರೆಯಲ್ಲಿ ಮೊದಲು ಶಾಕ್ ಆಗಿದ್ದೆ, ಈ ಎರಡೆರಡು ಕೊಂಡ ಹಾಕಿರೋದನ್ನ ನೋಡಿ ಕಣ್ರಿ. ಅದನ್ನ ಮುಂದೆ ವಿವರಿಸ್ತೀನಿ. ಇವಾಗ ಈ ಊರ್ ದೇವಸ್ಥಾನನ ಯಾವ ತರ ಅಲಂಕಾರ ಮಾಡಿರ್ಬೋದು, ಯಾವ ಥರ ಮಾಡಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ತೋರಿಸ್ತೀನಿ. ತಾಯಿನಾಗ್ಬೋದು, ಕಿಡಿಗಣ್ಣಮ್ಮ ದೇವಿನ ನೋಡ್ರಿ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಅಂದರೆ ಅಪ್ಪ ದೇವ್ರೆ, ಆ ತಾಯಿ ಮೇಲೆ ಹಾಕಿರೋ ಚಿನ್ನ ನೋಡಿ ನನಗಂತೂ ಒಂದು ರೌಂಡ್ ಶಾಕೇ ಆಗೋಯ್ತು ಅಂದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ನಮ್ಮ ವೆಂಕಟರಮಣ ಸ್ವಾಮಿ ಕಣ್ರಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತೂ ತುಂಬ ಅದ್ದೂರಿಯಾಗಿದೆ. ಆ ಸ್ವಾಮಿನ ರೆಡಿ ಮಾಡಿರೋದನ್ನ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಕಣ್ರಿ. ನೀವಂತೂ ನೋಡಿದ್ರೆ ಶಾಕ್ ಆಗೋದಂತೂ ಕನ್ಫರ್ಮ್. ಯಾರಾದರೂ ಮುಂಚೆನೇ ನೋಡಿದರೆ ಬೇಜಾರು ಮಾಡ್ಕೋಬೇಡಿ, ಶಾಕ್ ಅಂತೂ ಆಗಲ್ಲ. ಬಟ್ ಸೂಪರಾಗಿ ರೆಡಿ ಮಾಡಿದ್ರು, ನನಗಂತೂ ಶಾಕ್ ಆಯಿತು ಈ ಥರ ಎಲ್ಲ ರೆಡಿ ಮಾಡ್ತಾರಂತ. ಅದಾದ್ಮೇಲೆ ಬಂದಿದ್ದೆ ಇನ್ನೊಂದು ದೇವಸ್ಥಾನಕ್ಕೆ ಕಣ್ರಿ. ಇನ್ನೊಂದು ದೇವಸ್ಥಾನದಲ್ಲಂತೂ ಹೂ ಅಲಂಕಾರ ಅದ್ಭುತವಾಗಿತ್ತು ಅಂದ್ಕೊಳ್ಳಿ. ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಹೋದೆ ಕಣ್ರಿ. ಗರ್ಭ ಗುಡಿಲಿ ಹೋಗಿ ನೋಡಿದ್ರೆ ಅಪ್ಪ ದೇವ್ರೆ, ಮೈ ಮೇಲೆ ಹಾಕಿರೋ ಚಿನ್ನ ಆಗ್ಬೋದು ಮತ್ತೆ ಹೂವಿಂದ ಅಲಂಕಾರ ಮಾಡಿರೋದಾಗ್ಬೋದು, ಎರಡು ಕಣ್ಣು ಸಾಲಲ್ಲ ಕಣ್ರಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಬಂದಿದ್ದೆ. ನಮ್ಮ ಹುಡುಗರು ಈ ಕಡೆ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ರು ಕಣ್ರಿ. ಅಲ್ಲಿ ನನ್ನ ಕೈಲಂತೂ ಎತ್ತಕ್ಕಾಗಿಲ್ಲ. ಇಲ್ಲಿ ನೋಡ್ರಿ ಇನ್ನೊಬ್ರಂತೂ ಎಸ್ಬಿಟ್ರು, ನನಗಂತೂ ಶಾಕ್ ಆಗೋಯ್ತು ಅನ್ಕೊಳ್ಳಿ. ಹಾಗೆ ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊಂಟಿದ್ದೆ ಜಾತ್ರೆನ ಸುತ್ತಾಡ್ದ ಅಂತ ಕಣ್ರಿ. ಜಾತ್ರೆ ಸುತ್ತಾಡಕ್ ಹೋದ್ರೆ ಜನ ಸಾಗರ ಇತ್ತು ಕಣ್ರಿ. ಅದ್ರ ನಡುವೆ ನಾನು ನನ್ನ ಗೆಳೆಯ ಅಂತೂ ತುಂಬಾ ಖುಷಿಯಾಗಿ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ದು. ನೆಕ್ಸ್ಟ್ ನಾವು ಬಂದಿದ್ದೆ ಕೊಂಡದ ಹತ್ರ ಕಣ್ರಿ. ಕೊಂಡ ಉರ್ಸ್ತಾ ಇರೋದನ್ನ ನೋಡ್ತಾ ಇದ್ರೆ ಅಪ್ಪ ದೇವ್ರೆ ಮೈ ಜುಮ್ ಅಂತ ಇತ್ತು ಅನ್ಕೊಳ್ಳಿ. ಈ ಕೊಂಡನ ಆರಾಮಾಗಿ ಉರ್ಸ್ಬಿಡ್ತಾರೆ, ನಾವೇನ್ ಕೊಂಡ ಆಯೋದು ಆರಾಮಾಗಿ ಆಯ್ಬೋದು ಹಂಗೆ ಹಿಂಗೆ ಅಂತೆಲ್ಲ ಅನ್ಕೊಬಿಟ್ಟಿದ್ವು ಕಣ್ರಿ. ಆದ್ರೆ ಇಲ್ಲಿ ಕೊಂಡ ಸುಡ್ಬೇಕಾದ್ರೇನೆ ನನಗೆ ಗೊತ್ತಾಗಿದ್ದು ಕೊಂಡ ಸುಡೋದು ಎಷ್ಟು ಕಷ್ಟ ಅಂತ. ಅಷ್ಟು ಕಷ್ಟಪಟ್ಟು ಸುಡೋರ್ಗೆ ಈ ಊರಲ್ಲಿ ಮಜ್ಜಿಗೆ ತಂದು ಕೊಡ್ತಾವ್ರೆ ಕಣ್ರಿ, ಕಾವು ಕಮ್ಮಿ ಆಗ್ಲಿ ಅಂತ. ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಯ್ತು. ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕಷ್ಟಪಟ್ಟು ಕೆಂಡ ಬೀಳಿಸ್ತಾ ಇದಾರೆ ಅಂತ. ಕೊಂಡ ಆಯ್ಬೇಕಾದ್ರೆ ಈಸಿಯಾಗಿ ಬಂದು ಆಯ್ದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಭಕ್ತರು. ಆದ್ರೆ ಅದನ್ನ ರೆಡಿ ಮಾಡೋದಕ್ಕೆ ಇಲ್ಲಿರೋ ಯುವಕರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂದ್ರೆ ತುಂಬಾ ಕಷ್ಟಪಡ್ತಿದ್ದಾರೆ ಅನ್ಕೊಳ್ಳಿ. ಅದ್ರ ಮಧ್ಯದಲ್ಲಿ ದೇವ್ರ ಉತ್ಸವಗಳೆಲ್ಲ ನಡೀತಾ ಇತ್ತು ಕಣ್ರಿ. ನಮ್ಗಂತೂ ನಿದ್ದೆ ಸಿಕ್ಕಾಬಟ್ಟೆ ಬರ್ತಾ ಇತ್ತು. ನೈಟ್ 3 ಗಂಟೆ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಇಲ್ಲಿ ನೋಡ್ರಿ ಮೆರವಣಿಗೆ ವಾಹನ ಕುಣಿಸೋಕ್ಕೆ ತಾಯಿನ ರೆಡಿ ಮಾಡ್ಕೊಂಡು ಕರ್ಕ ಬರ್ತಾ ಇದಾರೆ. ಅಪ್ಪ ಎರಡು ಕಣ್ಣು ಸಾಲಲ್ಲ ಅದನ್ನ ನೋಡಕ್ಕೆ. ಅದ್ರ ಜೊತೆಲಿ ಇಲ್ಲಿ ಮದ್ದನ್ನ ವಿಶೇಷವಾಗಿ ಸಿಡಿಸ್ತಾರೆ ಕಣ್ರಿ. ಒಂದೇ ಕಡೆ ಮದ್ದನ್ನೆಲ್ಲ ಗುಡ್ಡಿ ಹಾಕಿ ಯಾವ ತರ ಸಿಡಿಸ್ತಾರೆ ಅಂದ್ರೆ ನೀವೇ ನೋಡ್ತಾ ಇದೀರಲ್ಲ, ತುಂಬಾ ಆಕರ್ಷಣೀಯವಾಗಿ ಕಾಣುತ್ತೆ. ಜನ ಎಲ್ಲ ಅದನ್ನ ನೋಡಕ್ಕೆ ಸಿಕ್ಕಾಬಟ್ಟೆ ಖುಷಿಯಿಂದ ಸೇರಿರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಟೈಮ್ ವಿಡಿಯೋ ಹಾಕೋಕ್ಕಾಗಲ್ಲ ಅಂತ ಯಾವ ವಿಡಿಯೋಸ್ನು ಫುಲ್ ಆಗಿ ಹಾಕೋಕ್ಕಾಗಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ ಬಯೋಲ್ಲೇ ಹಾಕಿದ್ದೀನಿ. ಅಲ್ಲೋಗಿ ನೀವು ಯೂಟ್ಯೂಬ್ ಚಾನಲ್ ನೋಡಿದ್ರೆ ಫುಲ್ ವಿಡಿಯೋಸ್ ಎಲ್ಲ ಸಿಗುತ್ತೆ ನಿಮಗೆ. ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ ಕಣ್ರಿ. ಅದಾದ್ಮೇಲೆ ಕೊಂಡಾಯ ಕಡೆ ಬರ್ತಾರೆ. ಕೊಂಡಾಯ ಕಡೆ ಬಂದು ಒಂದು ಮರಿನ ಬಲಿ ಕೊಟ್ಟು ಕೊಂಡ ಅದಾದ್ಮೇಲೆ ಇನ್ನು ಪೂಜೆ ನಡೆಯುತ್ತೆ ಬೆಳಗಿನ ಟೈಮಲ್ಲಿ. ನಾನು ಅಲ್ಲಿ ತನಕ ಇರೋಕ್ಕಾಗಿಲ್ಲ, ನಾನು ಹೊರಟಿದ್ದೀನಿ. ಓಕೆ ಬಾಯ್. ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಕಣ್ರಿ, ಹಂಗೆ ಇಷ್ಟಪಟ್ಟು ಮಾಡ್ತೀವಿ. ಲೈಕ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ.